ಹಾಯ್, ಪ್ಲಂಬಿಂಗ್ ಆಲ್ರೌಂಡರ್ ಚಾನಲ್ನ ವೀಕ್ಷಕರಿಗೆ ಸುಸ್ವಾಗತ. ಗೀಝರ್ ಅಥವಾ ವಾಟರ್ ಹೀಟರ್ಸ್. ಪ್ರತಿ ಮಳೆಗಾಲದಲ್ಲೂ ಸೋಲಾರ್ ವಾಟರ್ ಹೀಟರ್ಗಳು ವಾಟರ್ನ ಹೀಟ್ ಮಾಡೋದಿಲ್ಲ. ಆ ಟೈಮಲ್ಲಿ ಪರ್ಯಾಯ ವ್ಯವಸ್ಥೆಗಾಗಿ ಎಲೆಕ್ಟ್ರಿಕ್ ಗೀಝರ್ ಅಥವಾ ಗ್ಯಾಸ್ ಗೀಝರ್ನ ಯೂಸ್ ಮಾಡೋದನ್ನು ನೋಡಿರ್ತೀವಿ. ಈ ವಿಡಿಯೋದಲ್ಲಿ ನಾವು ಗ್ಯಾಸ್ ಗೀಝರ್ನ ಇನ್ಸ್ಟಾಲ್ ಮಾಡ್ತಿದ್ದೀವಿ. ಇನ್ಸ್ಟಾಲ್ ಮಾಡೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಇನ್ಲೆಟ್ ಮತ್ತು ಔಟ್ಲೆಟ್ಗೆ ಆ್ಯಂಗಲ್ ವಾಲ್ವ್ ಹಾಕಿ LPG ಗ್ಯಾಸ್ಗೆ ಲೈನ್ ಮಾಡಿ ಬಿಟ್ಕೊಂಡಿದ್ದೀವಿ. ನಾವಿಲ್ಲಿ ಇನ್ಸ್ಟಾಲ್ ಮಾಡ್ತಿರೋದು ಬ್ಲೋ ಹಾರ್ಟ್ ಕಂಪನಿಯ ಕೋರಲ್ ಅನ್ನೋ ಮಾಡಲು. ಇದು ಸ್ಟ್ಯಾಂಡರ್ಡು 6 ಲೀಟರ್ ಜೊತೆಗೆ 2 ಇಯರ್ಸ್ ವಾರಂಟಿ ಕೂಡ ಇದೆ. ಬಾಕ್ಸ್ ನೋಡಲಿಕ್ಕೆ ಈ ರೀತಿ ಇದೆ. ಇದನ್ನು ಅನ್ಬಾಕ್ಸ್ ಮಾಡಿದ್ರೆ ಗ್ಯಾಸ್ ಗೀಝರ್ ಜೊತೆ ಗೀಝರ್ ಹ್ಯಾಂಗಿಂಗ್ ಕ್ಲಾಂಪ್, ಗ್ಯಾಸ್ ಪೈಪ್ ಕನೆಕ್ಟ್ ಮಾಡಲಿಕ್ಕೆ ನಾಜಲ್ಲು ಜೊತೆಗೆ ಚೆಕ್ ನಟ್ ಕೂಡ ಸಿಗ್ತಿದೆ. ಈ ಮಾಡಲು ISO ಮತ್ತು ISI ಜೊತೆಗೆ ಬರುವಂಥದ್ದು. ಮತ್ತು ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಓವರ್ ಹೆಡ್ ಟ್ಯಾಂಕ್ ಪ್ರೆಷರು ಮಿನಿಮಮ್ 2 ಮೀಟ್ರ್ ಹೈಟಲ್ಲಿ ಇರಲೇಬೇಕು. ಇದ್ದರೆ ನಿಮಗೆ ಪ್ರೆಷರ್ ಚೆನ್ನಾಗಿ ಬರುತ್ತೆ. ಹ್ಯಾಂಗಿಂಗ್ ಕ್ಲಾಂಪ್ನ ಇಟ್ಕೊಂಡು ಅಳತೆ ಮಾಡ್ಕೊಳ್ತಾ ಇದ್ದೀವಿ. ಈಗ ಹ್ಯಾಂಗಿಂಗ್ ಕ್ಲಾಂಪು ಸ್ಕ್ರೂ ಆಗಿದೆ. ಗ್ಯಾಸ್ ಗೀಝರ್ನ ಫಿಟ್ ಮಾಡ್ಕೊಳ್ತಾ ಇದ್ದೀವಿ. ಟಾಪಲ್ಲಿ ನಿಮಗೆ ವೆಂಟ್ ಪೋರ್ಷನ್ಗೆ ಜಾಗ ಇರುತ್ತೆ. ಬಾಟಮ್ನಲ್ಲಿ ರೇಡಿಯೋ ಸೆಲ್ ಅಥವಾ ಬ್ಯಾಟ್ರಿ ಆಗಲಿಕ್ಕೆ ಜಾಗ, ಒಂದು ವಾಟರ್ ಇನ್ಲೆಟ್ಟು, ಒಂದು ವಾಟರ್ ಔಟ್ಲೆಟ್ಟು ಮತ್ತು ಗ್ಯಾಸ್ ಇನ್ಲೆಟ್ಟಿಗೆ ಒಂದು ಕನೆಕ್ಷನ್ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಗೀಝರ್ನಲ್ಲಿ ಸ್ಟೋರೇಜ್ ಮತ್ತು ಇನ್ಸ್ಟಂಟ್ ಗೀಝರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಕನೆಕ್ಷನ್ಗೆ ಇಕ್ಕಟ್ಟಾಗಿರೋದ್ರಿಂದ ಪಾಯಿಂಟ್ಗಳನ್ನು ಕೆಳಗಡೆ ತಿರುಗಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಬಾತ್ರೂಮ್ ವರ್ಕು ನಾವು ಮಾಡಿಲ್ಲ. ಇಲ್ಲಿ ಗೀಝರ್ ನೀರಿಗೆ ಅಂತಲೇ ಸಪ್ರೇಟ್ ಟ್ಯಾಪ್ನ ಇಟ್ಟಿದ್ದಾರೆ. ಹಾಗಾಗಿ ಡೈರೆಕ್ಟ್ ಶವರ್ಗೆ ಈ ಬಿಸಿನೀರು ಬರೋದಿಲ್ಲ. ನಾವು 2 ಕನ್ಸೀಲ್ಡ್ ವಾಲ್ ಹಾಕ್ಬಿಟ್ಟು ಗೀಝರ್ ನೀರು ಶವರ್ಗೆ ಮತ್ತು ಕೆಳಗಡೆ ಸ್ಪೌಟ್ಗೂ ಬರೋ ಹಾಗೆ ಮಾಡ್ತಿದ್ವಿ. ಅದು ಕಸ್ಟಮರ್ಗೆ ಅವಶ್ಯಕತೆ ಇತ್ತು ಅಂದರೆ ಮಾತ್ರ. ಗ್ಯಾಸ್ ಲೈನಿಗೆ ಹಾಕಿರೋ ಪ್ಲಗ್ನ ರಿಮೂವ್ ಮಾಡಿ ಅದಕ್ಕೆ ವಾಲ್ವ್ನ ಹಾಕ್ಕೊಳ್ತಾ ಇದ್ದೀವಿ. LPG ಕಾಪರ್ ಗ್ಯಾಸ್ ಲೈನ್ ಬಗ್ಗೆ ವಿವರವಾಗಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಮಾಹಿತಿ ಬೇಕಾದವರು ವಿಡಿಯೋವನ್ನು ವೀಕ್ಷಿಸಿ. ಹಾಟ್ ವಾಟರ್ ಔಟ್ಲೆಟ್ಗೆ ಪೈಪ್ ಕನೆಕ್ಟ್ ಮಾಡ್ತಿದ್ದೀವಿ.
ನಾವಿಲ್ಲಿ ಇನ್ಲೆಟ್ಟು ಮತ್ತು ಔಟ್ಲೆಟ್ಗೆ ವಾಟರ್ಟೆಕ್ ಕಂಪನಿಯ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಇನ್ಲೆಟ್ಗೆ ಕೋಲ್ಡ್ ವಾಟರ್ನ ಕನೆಕ್ಟ್ ಮಾಡ್ತಿದ್ದೀವಿ. ಇವಾಗ LPG ರಬ್ಬರ್ ಟ್ಯೂಬ್ನ ಕನೆಕ್ಟ್ ಮಾಡ್ತಿದ್ದೀವಿ. ನಾವಿಲ್ಲಿ ಡಿಸ್ಟ್ರಿಬ್ಯೂಟರ್ ಹತ್ರ ಸಿಗೋ HP ರಬ್ಬರ್ ಹೋಸ್ ಪೈಪ್ನೇ ISI ಬ್ರ್ಯಾಂಡ್ ಇರೋದನ್ನೇ ಕನೆಕ್ಟ್ ಮಾಡ್ತಾ ಇದ್ದೀವಿ. ನೀವು ಅಷ್ಟೇ ಆದಷ್ಟು ಸ್ಪೆಸಿಫೈಡ್ ಇರೋ ISI ಮಾರ್ಕ್ ಇರೋ ಬ್ರ್ಯಾಂಡ್ನೇ ಯೂಸ್ ಮಾಡಿ. ರಬ್ಬರ್ ಪೈಪ್ಗೆ ಹೋಸು ಮತ್ತು ಚೆಕ್ ನಟ್ನ ಹಾಕ್ಕೊಳ್ತಾ ಇದ್ದೀವಿ. ಚೆಕ್ ನಟ್ ಪುಷ್ ಆದಮೇಲೆ ಅದಕ್ಕೆ ಹೋಸ್ ಕ್ಲಾಂಪ್ನ ಟೈಟ್ ಮಾಡ್ಕೊಳ್ತಾ ಇದ್ದೀವಿ. ಗ್ಯಾಸ್ ಲೈನಿಗೆ ಲಿಂಕ್ ಮಾಡ್ತಾ ಇದ್ದೀವಿ. ಗ್ಯಾಸ್ ಗೀಸರ್ಗೆ ಲಿಂಕ್ ಆಗೋ ಮುನ್ನ ಒಂದ್ಸರಿ ಫ್ಲೇಮ್ನ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಫ್ಲೇಮ್ ಎಲ್ಲ ಚೆಕ್ ಆದಮೇಲೆ ವಾಷರ್ ಹಾಕಿ ಗ್ಯಾಸ್ ಗೀಸರ್ಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ಇನ್ಲೆಟ್ಟು ಔಟ್ಲೆಟ್ಟು ಮತ್ತು ಗ್ಯಾಸ್ ಕನೆಕ್ಟ್ ಆದಮೇಲೆ ಔಟ್ಪುಟ್ ಈ ರೀತಿ ಕಾಣ್ತಾ ಇದೆ. ಇದಕ್ಕೆ ರೇಡಿಯೋ ಸೆಲ್ ಅಥವಾ ಬ್ಯಾಟ್ರಿನ ಕನೆಕ್ಟ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಎವರಿಡೇ ಕಂಪನಿ ಸೆಲ್ಸ್ನ ಯೂಸ್ ಮಾಡ್ತಿದ್ದೀವಿ. ವಾಲ್ವ್ ಎಲ್ಲ ಆನ್ ಮಾಡಿ ಗೀಸರ್ನ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಬಕೀಟಿಗೆ ಬರೋ ಬಿಸಿನೀರು ಟ್ಯಾಪ್ ಆನ್ ಮಾಡಿದ್ರೆ ನಿಮಗೆ ಗ್ಯಾಸ್ ಗೀಸರ್ ಆನ್ ಆಗುತ್ತೆ. ನಿಮಗೆ ಆನ್ ಆಗಿರೋ ಫ್ಲೇಮು ಫ್ರಂಟಲ್ಲೂ ಕಾಣುತ್ತೆ ಮತ್ತು ಸೈಡ್ನಲ್ಲೂ ಕಾಣುತ್ತೆ. ನೀವು ಟ್ಯಾಪ್ ಆನ್ ಮಾಡಿದ 5 ರಿಂದ 8 ಸೆಕೆಂಡ್ ಒಳಗೆ ಬಿಸಿನೀರು ಬರಲು ಶುರುವಾಗುತ್ತೆ. ಇದರಲ್ಲಿ ನಾಬ್ ಆಪ್ರೇಷನ್ ನೋಡೋದಾದರೆ ಇದು ಗ್ಯಾಸ್ ಕಂಟ್ರೋಲು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ಗೆ ಎಷ್ಟು ಬೇಕಾದರೂ ಇಟ್ಕೊಳ್ಬೋದು. ನಾವಿಲ್ಲಿ ಮಳೆಗಾಲ ಇರೋದ್ರಿಂದ ನಾರ್ಮಲ್ ಇಟ್ಟಿದ್ದೀವಿ. ಇದು ವಾಟರ್ ಕಂಟ್ರೋಲ್ ನಾಬು ಮಿನಿಮಮ್ಮು ಮತ್ತು ಮ್ಯಾಕ್ಸಿಮಮ್ಮು, ನಾವಿಲ್ಲಿ ಮ್ಯಾಕ್ಸಿಮಮ್ಗೆ ಇಟ್ಟಿದ್ದೀವಿ. ಇದು ಸಮ್ಮರು ಮತ್ತು ವಿಂಟರಿಗಿರೋ ನಾಬು, ಮಳೆಗಾಲ ಆಗಿರೋದ್ರಿಂದ ನಾವು ವಿಂಟರ್ಗೆ ಇಟ್ಟಿದ್ದೀವಿ. ನಾವು ಕಸ್ಟಮರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ವೆಂಟಿಲೇಷನ್ ಚೆನ್ನಾಗಿರೋ ಜಾಗದಲ್ಲಿ ಗ್ಯಾಸ್ ಗೀಸರ್ನ ಕೂರಿಸ್ಕೊಳ್ಳಿ. ಅದರಲ್ಲಿ ಬಿಡುಗಡೆ ಆಗೋ ಕಾರ್ಬನ್ ಮಾನಾಕ್ಸೈಡು ಸೀರಿಯಸ್ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಇದಾಗಿತ್ತು ಗ್ಯಾಸ್ ಗೀಸರ್ ಕೂರಿಸುವ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.